ಇದ್ರ ಅರ್ಥ ಏನಂದ್ರೆ ಇಲ್ಲಿ ಜಯದೇವ ಈ ಪರ್ವತದ ಒಳಗಡೆನೆ ಇದ್ದಾನೆ. ಯಾರಿದ್ದೀರಾ? ನನ್ನಿಲ್ಲಿಂದ ಕಾಪಾಡಿ ಕಾಪಾಡಿ. ಕೃಷ್ಣ, ನೀನ್ ಸತ್ಯ ಹೇಳ್ತಿದ್ದೆ. ಜಯದೇವ ಇದೇ ಮಂದ್ರಾಚಲ ಪರ್ವತದ ಒಳಗಡೆನೆ ಇದ್ದಾನೆ. ಇದರರ್ಥ ಏನಂದ್ರೆ ನನ್ನ ಸಂದೇಹ ಸತ್ಯ ಆಯ್ತು. ಇದೆಲ್ಲ ಮಂದ್ರಾಚಲನೆ ಮಾಡ್ತಿರೋದು. ನಾರಾಯಣ ನಾರಾಯಣ. ಪ್ರಭು, ಜಯದೇವನಿರುವ ಸ್ಥಳ ನಂದಪುತ್ರನಿಗೆ ಧ್ಯಾನದಲ್ಲೇ ಅರಿವಾಗಿತ್ತು. ಆದರೂ ಅವನು ಶೇಷಾವತಾರಿಯ ಮೂಲಕ ಅದನ್ನು ಏಕೆ ಹೇಳಿಸಿದ ಪ್ರಭು? ಇದರ ಹಿಂದೆ ಯಾವ ರಹಸ್ಯವಿದೆ? ದೇವರ್ಷಿ, ಕೃಷ್ಣ ದೈವಿ ಶಕ್ತಿಯಿಂದ ಜಯದೇವನ ಪತ್ತೆ ಮಾಡಬಹುದಿತ್ತು. ಆದರೆ ಶೇಷಾವತಾರಿ ಬಲರಾಮನಿಗೆ ಮಾನವೀಯ ರೀತಿಯಲ್ಲೇ ಈ ಸತ್ಯವನ್ನು ಅರ್ಥ ಮಾಡಿಸಬೇಕಿತ್ತು. ಅನ್ಯಥಾ ಅವನ ಪ್ರಶ್ನೆಗಳಿಗೆ ಉತ್ತರ ನೀಡುವುದು ನಂದಬಾಲನಿಗೆ ಕಠಿಣವಾಗಿತ್ತು. ಸತ್ಯವಚನ ಪ್ರಭು, ಸತ್ಯವಚನ. ಕೃಷ್ಣ, ಏನ್ ಯೋಚನೆ ಮಾಡ್ತಿದ್ಯಾ? ಈಗ ನಮಗ್ ಗೊತ್ತಾಗಿದ್ಯಲ್ಲ, ಜಯದೇವ ಈ ಪರ್ವತದ ಒಳಗಿರೋದು. ಕೃಷ್ಣ, ನಾನು ಈ ಪರ್ವತನ ಚೂರ್ ಚೂರ್ ಮಾಡ್ಬಿಡ್ತೀನಿ. ಆ ನಂತರ ಜಯದೇವ ಅವನಾಗೆ ಹೊರಗಡೆ ಬರ್ತಾನೆ. ನಿಂತ್ಕೊಂಡ ವಿಷಯ ಕೇವಲ ಜಯದೇವಣ್ಣನ ಜೀವನದ ರಕ್ಷಣೆದಲ್ಲ, ಬದಲಿಗೆ ಈ ಮಂದ್ರಾಚಲ ಪರ್ವತ ಮುಂದೆ ತಂದಿಡೋ ಸಂಕಷ್ಟ ಇದೆಯಲ್ಲ ಅದ್ರದ್ದು. ಅದರಿಂದ ಎಲ್ಲರನ್ನು ಕಾಪಾಡಬೇಕು. ಕೃಷ್ಣ, ನೀನ್ ಯಾವ ಸಂಕಟದ ಬಗ್ಗೆ ಹೇಳ್ತಿದ್ಯಾ? ಅಣ್ಣ, ನನ್ಗೆ ಈಗ ಅನ್ಸ್ತಿರೋದು ಜಯದೇವಣ್ಣಂಗೆ ಬಂದಿರೋ ಈ ಸಂಕಟ ಕೇವಲ ಆರಂಭ ಅಷ್ಟೇ. ವಾಸ್ತವದಲ್ಲಿ ಕಂಸ ಮತ್ತೆ ಮಂದ್ರಾಚಲ ಪರ್ವತ ಸೇರ್ಕೊಂಡು ವೃಂದಾವನ ವಾಸಿಗಳಿಗೆ ಅಪಾಯ ಮಾಡೋಕ್ ಹೊರಟಿದ್ದಾರೆ. ಮತ್ತೆ ಹಾಗಾಗ್ಬಿಟ್ರೆ ಅದನ್ನ ಎದುರಿಸೋದು ಸುಲಭ ಆಗಲ್ಲ ಅಣ್ಣ. ಕೃಷ್ಣ, ಬಲರಾಮ, ಕೃಷ್ಣ. ಅಪ್ಪ, ಮಾವ, ನೀವೆಲ್ಲ ಇಲ್ಲಿ? ಹಾ ಕೃಷ್ಣ, ನೀನ್ ಸತ್ಯ ಹೇಳ್ತಿದ್ದೆ. ಮತ್ತೀಗ ನಮಗೂ ಅನಿಸ್ತಾ ಇದೆ ನಿನ್ ಮಾತಲ್ಲಿ ಸತ್ಯ ಇತ್ತು. ಆದ್ರೆ ಕೃಷ್ಣ, ನೀನ್ ಹೇಗೆ ಹೇಳ್ದೆ ಈ ಪರ್ವತ ರಾಕ್ಷಸ ಅಂತ? ಇದು ಭಗವಂತ ವಿಷ್ಣುವಿನ ಅವತಾರ ಅಲ್ವಾ? ಹಾ ಮಾವ, ನಿಜವಾಗ್ಲೂ ಈ ಪರ್ವತ ಹಸುರಿನೇ. ಮತ್ತೆ ಇದೆ ಜಯದೇವಣ್ಣನ ಸೆಳ್ಕೊಂಡಿದೆ. ಏನು ಈ ಕಣ್ಣ ಏನ್ ಹೇಳ್ತಿದ್ದಾನೆ ನಂದರಾಜ? ಜಯದೇವಣ್ಣ ಈ ಪರ್ವತದ ಒಳಗಡೆನೇ ಇದ್ದಾರೆ. ನನ್ನ ಪುತ್ರ, ನನ್ನ ಜಯದೇವ, ನನ್ನ ಮಗನೇ. ಕೀರ್ತಿ, ಇಲ್ಲ ಕೀರ್ತಿ, ನಮ್ಮ ಮಗನಿಗೇನು ಆಗೋದಿಲ್ಲ. ಕೃಷ್ಣ, ಏನ್ ಹೇಳ್ತಾ ಇದೀಯಾ? ಜಯದೇವ ಈ ಪರ್ವತದ ಒಳಗಿದಾನ? ಆದ್ರೆ ಹೇಗೆ? ಮಾವ, ಯಾಕಂದ್ರೆ ಈ ಮಂದ್ರಾಚಲ ಪರ್ವತನ ಕಂಸನೇ ಕಳಿಸಿರೋದು. ಕಂಸ? ಏನು? ವೃಷಭಾನವರೇ, ಹಾಗಾದ್ರೆ ನಮ್ಮ ಮಗ ಯಾವತ್ತೂ ವಾಪಸ್ ಬರೋದೇ ಇಲ್ವಾ? ಇಲ್ಲ ಕೀರ್ತಿ, ಹಾಗೇನೂ ಆಗೋದಿಲ್ಲ. ಜಯದೇವ ಖಂಡಿತ ಬರ್ತಾನೆ. ನನ್ನ ಪುತ್ರ ಜಯದೇವ, ಯಾರಾದ್ರೂ ಅವನನ್ನ ಕಾಪಾಡಿ, ಯಾರಾದ್ರೂ ಹೊರಗಡೆ ಕರ್ಕೊಂಡು ಬನ್ನಿ. ಜಯದೇವ. ಹಾಕಂದ, ನೀನೇ ಹೇಳು, ಈಗ ನಾವು ಜಯದೇವನ ಈ ಪರ್ವತದಿಂದ ಹೇಗೆ ಹೊರಗೆ ತೆಗೆಯೋದು? ಅಮ್ಮ, ನಾನು ಜಯದೇವಣ್ಣಂಗೆ ಏನಾಗಕ್ಕೂ ಬಿಡಲ್ಲ.
ಜಯದೇವ, ಏನು ಆಗೋದಿಲ್ಲ ಜಯದೇವನಿಗೆ. ನನ್ನ ಮಗ. ಕೀರ್ತಿ, ಅತ್ತೆ, ನನ್ಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ, ಆದ್ರೆ ನೀವು ಚಿಂತೆ ಮಾಡಬೇಡಿ ಅತ್ತೆ. ಯಾಕಂದ್ರೆ ನಾನು ನಿಮ್ಗೆ ವಚನ ಕೊಡ್ತೀನಿ, ನಾನಿರೋ ತನಕ ಜಯದೇವಣ್ಣಂಗೆ ಏನೂ ಆಗೋದಿಲ್ಲ. ಕೃಷ್ಣ, ಆದ್ರೆ ಯಾರು ಈ ಪರ್ವತದೊಳಗೆ ಹೋಗಕ್ಕಾಗಲ್ಲ. ಆಮೇಲೆ ನೀನ್ ಜಯದೇವನನ್ನ ಹೇಗ್ ಕಾಪಾಡ್ತೀಯ? ನೀನ್ ಏನ್ ಮಾಡ್ತೀಯ? ಅತ್ತೆ, ಮಂದ್ರಾಚಲ ಪರ್ವತನ ಕಂಸ ಕಳ್ಸಿರೋದೇನೋ ನಿಜನೇ, ಆದ್ರೆ ಅವನೊಬ್ಬ ರಾಕ್ಷಸ ಅಲ್ಲ, ಮತ್ತವನು ಬೇರೆ ಯೋಚನೆ ಮಾಡಿ ಇಲ್ಲಿಗೆ ಬಂದಿದ್ದಾನೆ. ಅಪ್ಪ ಅಮ್ಮ, ಬೃಂದಾವನವಾಸಿಗಳೇ, ನಾವು ಜಯದೇವಣ್ಣನ ಜೀವ ಕಾಪಾಡಲೇಬೇಕು. ಆದ್ರೆ ಅದಕ್ಕೂ ಮೊದಲು ನಾವೆಲ್ಲರೂ ಸುರಕ್ಷಿತವಾಗಿರ್ಬೇಕು, ಯಾಕಂದ್ರೆ ಮಹಾ ಸಂಕಟ ತರೋದ್ರಲ್ಲಿದೆ ಈ ಮಂದ್ರಾಚಲ ಪರ್ವತ. ಪರಮಾವತಾರಿ, ನೀನ್ ನನ್ ರಹಸ್ಯ ತಿಳ್ಕೊಂಡಿದ್ಯಾ? ನಿನ್ಗೆ ಗೊತ್ತಾಗಿದೆ ನಾನ್ ಏನ್ ಮಾಡ್ತೀನಿ ಅಂತ. ಇನ್ನು ಸಮಯ ಇಲ್ಲ ನನ್ನ ಹತ್ರ. ಇನ್ನು ನಾನ್ ನಿನ್ಗೆ ಅವಕಾಶ ಕೊಡಲ್ಲ ಇವ್ರನ್ನ ಕಾಪಾಡೋಕೆ. ಅನರ್ಥ? ಎಂಥ ಅನರ್ಥ? ನಿನ್ ಮಾತಿನ ಅರ್ಥ ಏನು ಕೃಷ್ಣ? ಎಂತ ಸಂಕಷ್ಟ ಬರೋದಿದೆ? ನಂದ್ರಜ, 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 ಅನರ್ಥ ಆಗಿದೆ ನಂದ್ರಜ. ಏನಾಯ್ತು ಗಿರಿಧರ? ನಂದ್ರಜ, ಅಲ್ಲಿ ಅಲ್ಲಿ ಅಲ್ಲೇನು? ಅದು ಅಲ್ಲಿ ಇದು ಶಂಕರಂತೆ ಧ್ವನಿ. ಇದು ನಮ್ಮ ಹಸುಗಳೆಲ್ಲ ಕೂಗ್ತಿರೋ ಸದ್ದು. ಆನಂದ ರಾಜ, ಬಹುಶಃ ಅವಕ್ಕೆಲ್ಲ ಏನೋ ಅಪಾಯ ಆಗ್ತಿದೆ. ಗೆಳೆಯ, ನಾವು ಬೇಗ ಊರಿಗೆ ಹೋಗ್ಲೇಬೇಕು. ನಡೀರಿ, ನಡೀರಿ ನಂದ್ರಜ. ಅಸುರ ರಾಜ ಕಂಸ, ನೀನ್ ನಮ್ಮಿಂದ ಏನ್ ಬಯಸ್ತೀಯ? ಯಾಕೆ ಆವಾಹನೆ ಮಾಡಿದ್ದು ನಮ್ಮನ್ನ? ಪಾತಾಳ ಲೋಕದಿಂದ ನಮ್ಮನ್ನು ಕರೆದಿದ್ಯಾಕೆ? ಹೇಳು ಹೇಳು, ಯಾರ ಸರ್ವನಾಶ ಮಾಡಬೇಕು? ದಾನವರಾಜ, ಅಸುರರು ಮತ್ತು ದಾನವರ ಪರಮ ಶತ್ರು ವಿಷ್ಣುವಿನ ಅಂತ್ಯ ಮಾಡಲು ಹೊರಟಿದ್ದೇನೆ. ಆದರೆ ಆ ವಂಚಕನಿಗೂ ಮುನ್ನ ಅವನ ಕೂರ್ಮಾವತಾರದ ಅಂತ್ಯ ಮಾಡಬೇಕು. ಆ ವಿಷ್ಣು ಶೀಘ್ರವೇ ಕೂರ್ಮಾವತಾರದ ಧಾರಣೆ ಮಾಡಲಿದ್ದಾನೆ. ಅವನ ವಧೆ ಮಾಡಲು ನನಗೆ ಜಗತ್ತಿನ ಎಲ್ಲಾ ನಕಾರಾತ್ಮಕ ಶಕ್ತಿಗಳ ಸಹಯೋಗ ಬೇಕಿದೆ. ಆದ್ದರಿಂದ ನಾನು ನಿನ್ನ ಆವಾಹನೆ ಮಾಡಿರುವೆ. ನಿನ್ನನ್ನು ಪಾತಾಳ ಲೋಕದಿಂದ ಇಲ್ಲಿ ಭಗವಂತ ಕಂಸನ ನಗರಿಗೆ ಕರೆಸಿದ್ದೇನೆ. ಕೂರ್ಮಾವತಾರ ಅವನು ಆ ಸಮುದ್ರ ಮಂಥನದ ಸಮಯದಲ್ಲಿ ನಮ್ಮ ಸಂಹಾರ ಮಾಡಿದ್ದ. ಆ ವಿಷ್ಣುವಿನ ಕಾರಣದಿಂದ ನಾವು ಪಾತಾಳ ಲೋಕ ಹೋಗಬೇಕಾಯ್ತು. ನಾವೆಲ್ಲರೂ ಭೂಲೋಕದ ಸುಖದಿಂದ ವಂಚಿತರಾದ್ವಿ. ನಾರಾಯಣ ನಾರಾಯಣ. ಪ್ರಭು, ನನಗೇನೂ ತಿಳಿಯುತ್ತಿಲ್ಲ. ಈ ದಾನವ ಏನು ಹೇಳುತ್ತಿದ್ದಾನೆ? ಕೂರ್ಮಾವತಾರದಿಂದ ದಾನವರ ಸಂಹಾರವಾಗಿದ್ದು ಯಾವಾಗ ಪ್ರಭು? ದೇವರ್ಷಿ, ಇದು ಆಗಿನ ವಿಷಯ. ಅಂದು ಸಮುದ್ರ ಮಂಥನದ ಸಮಯ ನಾನು ಕೂರ್ಮಾವತಾರ ಧರಿಸಿದ್ದೆ. ದೇವರ್ಷಿ, ಆ ಸಮಯದಲ್ಲಿ ಈ ಎಲ್ಲ ದಾನವರು ಜಲಚರರಾಗಿದ್ದರು, ಜಲದೊಳಗೆ ಅಡಗಿರುತ್ತಿದ್ದರು. ಮತ್ತು ಈ ದಾನವರ ಕಾರಣದಿಂದ ಇತರೆ ಜಲಚರಗಳ ಜೀವನ ಸದಾ ಅಪಾಯದಲ್ಲಿರುತ್ತಿತ್ತು. ಇಷ್ಟು ದೊಡ್ಡ ಆಮೆ, ಇದರಿಂದ ನಮ್ಮೆಲ್ಲರ ಹೊಟ್ಟೆ ತುಂಬುತ್ತೆ. ಹೋಗಿ ಹೋಗಿ.
ಇದ್ಯಾರೋ ಮಾಯಾವಿ ಅನ್ಸುತ್ತೆ. ಇದರ ಅಂತ್ಯ ಮಾಡೋದು ಅಸಂಭವ. ಇದರಿಂದ ಉಳಿಯೋದಕ್ಕೆ ಒಂದೇ ದಾರಿ ಇರೋದು. ಹೇ ಕೂರ್ಮಾವತಾರ, ನೀನು ನಮ್ಮೆಲ್ಲರ ರಕ್ಷಣೆ ಮಾಡಿ ನಮಗೆ ಹೊಸ ಜೀವ ದಾನ ಮಾಡಿದೆ. ಯಾಕೆಂದರೆ ಈ ದಾನವರಿಂದಾಗಿ ಇಲ್ಲಿರೋ ಎಲ್ಲ ಜೀವಿಗಳ ಜೀವನ ಸಂಕಷ್ಟದಲ್ಲಿತ್ತು. ನೀನು ನಮ್ಮ ಜೀವನ ಶತ್ರುಗಳನ್ನೆಲ್ಲ ಅಂತ್ಯ ಮಾಡಿ ನಮಗೆ ಅಭಯದಾನ ನೀಡಿದೆ. ಇವತ್ತಿಂದ ನೀವು ಈ ನೀರಲ್ಲಿ ಸಂಪೂರ್ಣವಾಗಿ ಸುರಕ್ಷಿತವಾಗಿರಬಹುದು, ನಿರ್ಭಯವಾಗಿರಬಹುದು. ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಪ್ರಭು. ದೇವರ್ಷಿ, ಮತ್ತು ಈ ಪ್ರಕಾರವಾಗಿ ನನ್ನ ಕೂರ್ಮಾವತಾರ ಈ ಎಲ್ಲ ದಾನವರನ್ನು ಪಾತಾಳ ಲೋಕಕ್ಕೆ ಕಳಿಸಿತು. ಮತ್ತು ಆಗಿಂದ ಈ ಎಲ್ಲ ದಾನವರು ನನ್ನ ಕೂರ್ಮಾವತಾರವನ್ನು ತಮ್ಮ ಶತ್ರುವೆಂದು ಭಾವಿಸುತ್ತಾರೆ. ನಾರಾಯಣ ನಾರಾಯಣ, ನನಗರ್ಥವಾಯಿತು ಪ್ರಭು, ನನಗರ್ಥವಾಯಿತು. ನಿಮ್ಮ ಲೀಲೆ ಅಪಾರವಾದದ್ದು ಪ್ರಭು. ಆಗ್ತಿದೆ. ಅಯ್ಯೋ, ನಮ್ಮ ಹಸುಗಳು, ನಮ್ಮ ವಸ್ತುಗಳೆಲ್ಲ ಹೋಗ್ತಿವೆ. ನಮ್ಮ ಹಸುಗಳೆಲ್ಲ ಹಾರ್ತಾ ಇವೆ. ಅಯ್ಯೋ, ಅಲ್ಲಿ ನೋಡಿ, ಹಸು ಎಲ್ಲ ಹಾರು ಹೋಗ್ತಾ ಇದೆ. ಊರಿನ ಜೀವಿಗಳೆಲ್ಲ ಹೀಗೆ ಹಾರ್ಕೊಂಡು ಯಾವ ಕಡೆ ಹೋಗ್ತಿದೆ? ಇವೆಲ್ಲ ಮಂದ್ರಾಚಲ ಪರ್ವತದ ಕಡೆ ಹೋಗ್ತಿವೆ. ನಾವು ಆದಷ್ಟು ಬೇಗ ಅಲ್ಲಿಗೆ ಹೋಗ್ಬೇಕು. ಎಲ್ಲರೂ ನಡೀರಿ ಮಂದ್ರಾಚಲ ಪರ್ವತದ ಕಡೆ. ಹಸು, ಅಯ್ಯಯ್ಯೋ, ನಮ್ಮ ಹತ್ರ ಇರೋ ಹಸುಗಳೆಲ್ಲ ಪರ್ವತದ ಒಳಗೆ ಹೋಗ್ತಿವೆ. ಅಯ್ಯೋ, ಯಾರಾದ್ರೂ ಬನ್ನಿ, ನಮ್ಮ ಹಸುಗಳನ್ನು ಕಾಪಾಡಿ. ಯಾರಾದ್ರೂ ನನ್ನ ಮಗನ್ನ ಕಾಪಾಡಿ. ಕೀರ್ತಿ, ಜಯದೇವ. ಕೀರ್ತಿ, ನಿಂತ್ಕೋ. ನೀನೇ ಸಮಾಧಾನ ಮಾಡ್ಕೋಬೇಕು. ಈಗ ನೀನು ಧೈರ್ಯವಾಗಿರ್ಬೇಕು. ಯಾವ ಕೂರ್ಮಾವತಾರ ನಿನ್ನಿಂದ ಭೂಲೋಕದ ಸುಖ ಕಸಿದಿತ್ತೋ ಅದರಿಂದ ಪ್ರತೀಕಾರ ಪಡೆಯುವ ಸಮಯ ಬಂದಿದೆ. ನಾನು ಪಡೆಯುತ್ತೇನೆ ಪ್ರತೀಕಾರವನ್ನು, ಮತ್ತು ನಿನ್ನ ಶಕ್ತಿಗಳು ಆ ಚಕ್ರಧಾರಿಯ ಅಂತ್ಯ ಮಾಡಲು ನನಗೆ ಸಹಾಯ ಮಾಡಬೇಕು. ಅಸುರ ರಾಜ, ನಮ್ಮ ಶಕ್ತಿಗಳು ಅವನಂತ್ಯ ಹೇಗೆ ಮಾಡಕ್ಕಾಗುತ್ತೆ? ಕೂರ್ಮ ಶಕ್ತಿಶಾಲಿ. ನನಗನಿಸ್ತಾ ಇಲ್ಲ ನಮ್ಮ ಶಕ್ತಿಗಳು ಅವನಂತ್ಯ ಮಾಡ್ಬೋದು ಅಂತ. ನಿನ್ನೊಬ್ಬನದಲ್ಲ, ಜಗತ್ತಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ಈ ಕರ್ಕದೊಳಗೆ ಸೇರಲಿವೆ. ಬನ್ನಿ,
ನಿಮ್ಮ ನಿಮ್ಮ ಶಕ್ತಿಗಳನ್ನು ಈ ಕರ್ಕದಲ್ಲಿ ಪ್ರವೇಶ ಮಾಡಿಸಿ. ಆಗ ಈ ಕರ್ಕ ಮಹಾ ಅಸುರ ಕರ್ಕಾಸುರನಾಗುತ್ತದೆ. ಇದನ್ನು ಜಗತ್ತಿನ ಯಾವ ಶಕ್ತಿಯೂ ಪರಾಜಿತಗೊಳಿಸಲಾಗದು, ಸ್ವಯಂ ಆ ವಿಷ್ಣುವು ಸಹ. ಆಗ್ಲಿ, ನೀವು ಅದನ್ನೇ ಬಯಸೋದಾದ್ರೆ ನಾವು ನಿಮಗೆ ಸಹಾಯ ಮಾಡ್ತೀವಿ. ಆಶೀರ್ವಾದ. ನನ್ನ ಮಗನನ್ನ ಕಾಪಾಡಿ ಜಯದೇವ. ಕೀರ್ತಿ, ಜಯದೇವ. ಕೀರ್ತಿ ನಿಂತ್ಕೋ. ಈಗ ನೀನೇ ಸಮಾಧಾನ ಮಾಡ್ಕೋಬೇಕು. ಜೊತೆಗೀಗ ಧೈರ್ಯವಾಗಿರ್ಬೇಕು. ಈ ಪರ್ವತನ ಭಗವಂತ ವಿಷ್ಣುವಿನ ಅವತಾರ ಅನ್ಕೊಂಡಿದ್ವಿ, ಆದ್ರೆ ಇದು ರಾಕ್ಷಸ ಆಯ್ತಲ್ಲ ನಂದರಾಜ, ರಾಕ್ಷಸ ಇದು. ಸತ್ಯ ಹೇಳ್ದೆ ನೀನು. ಈ ಪರ್ವತದ ಪೂಜೆ ಮಾಡಿ ನಾವೆಲ್ಲ ಕೇವಲ ನಮ್ಮ ಕಷ್ಟನ ಹೆಚ್ಚು ಮಾಡ್ಕೊಂಡಿದೀವಿ. ನಾವು ಆ ಸಮಯದಲ್ಲಿ ಕೃಷ್ಣನ್ ಮಾತು ಕೇಳಬೇಕಾಗಿತ್ತು. ಅಪ್ಪ, ನನ್ ಗೊತ್ತಿದೆ ಸಮಸ್ಯೆ ದೊಡ್ಡದೆ, ಆದ್ರೆ ಒಮ್ಮೆ ಸಮಸ್ಯೆ ಇದೆ ಅಂದ್ರೆ ಅದಕ್ಕೆ ಪರಿಹಾರನೂ ಇರುತ್ತೆ. ಕೃಷ್ಣ, ಈಗ ನೀನೇ ಹೇಳು, ನಾವೇನ್ ಮಾಡೋದು? ಅಣ್ಣ, ಎಲ್ಲಕ್ಕಿಂತ ಮೊದಲು ಈ ಪರ್ವತ ಜಯದೇವಣ್ಣನ ಸೆಳ್ಕೊಂತು, ಮತ್ತೀಗ ಇದು ನಮ್ಮೆಲ್ಲ ಹಸುಗಳನ್ನು ಸೆಳ್ಕೊಂತಿದೆ. ನನ್ ಮಾತನ್ನ ಸರಿಯಾಗಿ ಕೇಳಿ. ನಾವಿಲ್ಲೇನಾದ್ರೂ ಇದ್ರೆ ನಮ್ಮ ಜೀವಕ್ಕೆ ಅಪಾಯ ಬರ್ಬೋದು. ಹಾಗಾಗಿ ನೀವೆಲ್ಲ ನನ್ ಜೊತೆ ಬೇಗ ಬನ್ನಿ. ನಡೀರಿ, ಬನ್ನಿ ಬೇಗ. ಕಾಪಾಡಿ. ಯಾರಾದ್ರೂ ಇದ್ದೀರಾ? ಅಮ್ಮ, ನನ್ನ ಇಲ್ಲಿಂದ ಕಾಪಾಡಿ. ಜಯದೇವ, 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 ಯಾರಾದ್ರೂ ನನ್ನ ಮಗನನ್ನ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬನ್ನಿ. ಜಯದೇವ, ಜಯದೇವ. ಕೀರ್ತಿ, ಅತ್ತೆ, ನಿಂತ್ಕೊಳ್ಳಿ. ನೀವು ಮುಂದೋಗ್ಬೇಡಿ, ಇಲ್ದಿದ್ರೆ ಏನಾದ್ರೂ ಆಗ್ಬೋದು. ಕೃಷ್ಣ, ನಾನ್ ನನ್ ಮಗನ್ನ ಬಿಟ್ಟು ಹೇಗ್ ಬರ್ಲಿ ಅಂತ ಹೇಳು. ಅತ್ತೆ, ನನ್ಗೆ ನಿಮ್ ಚಿಂತೆ ಅರ್ಥ ಆಗುತ್ತೆ. ಆದ್ರೆ ಒಮ್ಮೆ ನಾವು ಜಯದೇವಣ್ಣನ ಕಾಪಾಡ್ಬೇಕಂದ್ರೆ ನಾವು ಮೊದಲು ಇಲ್ಲಿಂದ ಎಲ್ಲರೂ ಹೋಗ್ಲೇಬೇಕು. ಕೀರ್ತಿ, ಕೃಷ್ಣ ಸತ್ಯ ಹೇಳ್ತಿದ್ದಾನೆ. ನಾವು ಮುಂಚೆನೆ ಕೃಷ್ಣನ್ ಮಾತನ್ನ ಕೇಳದೆ ಅದ್ರ ಪರಿಣಾಮ ಅನುಭವಿಸ್ತಾ ಇದ್ದೀವಿ. ನಾವಿಲ್ಲಿಂದ ಹೋಗ್ಲೇಬೇಕು. ನಾವು ಜಯದೇವನ್ನ ಕಾಪಾಡೋ ಯೋಚನೆ ಮಾಡಬೇಕು ಅಂದ್ರೆ ಮೊದಲು ನಾವು ಪಾರಾಗಬೇಕು. ಬನ್ನಿ, ಎಲ್ಲ ಬನ್ನಿ, ಬನ್ನಿ, ಬನ್ನಿ ಕೀರ್ತಿ, ಎಲ್ಲರೂ ಬನ್ನಿ, ಬೇಗ ಬೇಗ. ನೀನು ಯಾರನ್ನು ಕಾಪಾಡೋಕ್ಕಾಗಲ್ಲ ಪರಮಾವತಾರಿ. ನಾನು ಎಲ್ಲರನ್ನು ನಾಶ ಮಾಡ್ತೀನಿ. ಬನ್ನಿ, ಎಲ್ಲರೂ ಬೇಗ ಒಳಗಡೆ ಬನ್ನಿ, ಬನ್ನಿ. ಕೃಷ್ಣ, ನೀನು ಹೇಳಿದಕ್ಕೆ ನಾವು ಊರಿಗೆ ಬಂದ್ವಿ. ಈಗ ಹೇಳು, ಏನ್ ಮಾಡೋದು ಅಂತ. ಚಿಕ್ಕಪ್ಪ, ಎಲ್ಲಕ್ಕಿಂತ ಮೊದಲು ನೀವೆಲ್ಲ ಮನೆ ಒಳಗಡೆ ಹೋಗಿ ಮನೆ ಬಾಗ್ಲು ಮತ್ತೆ ಕಿಟಕಿನ ಹಾಕೊಂಡಿರಿ. ಯಾರು ಮನೆಯಿಂದ ಹೊರಬರೋ ಹಾಗಿಲ್ಲ. ಆದ್ರೆ ಕೃಷ್ಣ, ನಾವು ಹಾಗೆ ಮಾಡಿದ್ರೆ ಆ ಪರ್ವತ ಜೊತೆ ಹೋರಾಡೋದು ಹೇಗೆ? ಅಪ್ಪ, ಯಾಕಂದ್ರೆ ಮಂದ್ರಾಚಲ ಜನರನ್ನ ತನ್ನೊಳಗೆ ಸೆಳ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಕೃಷ್ಣ, ಮಂದ್ರಾಚಲ ಹೀಗೆ ಯಾಕೆ ಮಾಡ್ತಿದ್ದಾನೆ? ಅವನು ಕಂಸನ ರಾಕ್ಷಸಿ ಪ್ರಭಾವದಲ್ಲಿದ್ದಾನೆ, ಹಾಗಾಗಿ ಅವನು ಹೀಗೆಲ್ಲ ಮಾಡ್ತಿರೋದು. ಆದ್ರೆ ಕೃಷ್ಣ, ಒಮ್ಮೆ ನಾವೆಲ್ಲ ಹೀಗೆ ಮನೆ ಒಳಗೆ ಬಂದಿಯಾದ್ರೆ ಆಗ ಅವನ್ನ ತಡೆಯೋ ಪ್ರಯತ್ನ ಹೇಗ್ ಮಾಡೋದು? ಅಪ್ಪ, ಅದ್ರ ಉಪಾಯನ ನಾನು ಯೋಚಿಸ್ತಿದ್ದೀನಿ. ಅಣ್ಣ, ನೀನ್ ಎಲ್ರನ್ನೂ ಅವ್ರ ಮನೇಲಿ ಸುರಕ್ಷಿತವಾಗಿಡು. ಅಲ್ಲಿ ತನಕ ನಾನು ಮಂದ್ರಾಚಲ ಪರ್ವತನ ತಡೆಯೋ ಪ್ರಯತ್ನ ಮಾಡ್ತೀನಿ. ಸರಿ ಕೃಷ್ಣ, ನೀವೆಲ್ಲ ನಡೀರಿ ಒಳಗಡೆ. ಇಲ್ಲ ಕದ್ದ, ನಾನು ನಿನ್ನ ಹೊರಗೆ ಹೋಗೋಕ್ ಬಿಡೋದಿಲ್ಲ. ಅಮ್ಮ, ನೀನ್ ಚಿಂತೆ ಮಾಡೋದು ಸರಿಯಾಗಿದೆ, ಆದ್ರೆ ನೀನೇ ಹೇಳ್ತೀಯಲ್ಲ, ಹೀಗೇನಾದ್ರೂ ಬಹಳ ಮನುಷ್ಯರ ಜೀವನ ಸಂಕಟದಲ್ಲಿದ್ರೆ ಆಗ ಅವರಲ್ಲಿ ಒಬ್ರು ಅದಕ್ಕೆ ಪರಿಹಾರ ಹುಡ್ಕೋಕೆ ಮೃತ್ಯು ತನಕ ಹೋಗ್ಲೇಬೇಕು. ಆದ್ರೆ ಕಂದ, ನಾನು ನಿನ್ನ ಈ ರೀತಿ ಸಾವಿನ ಬಾಯಿಗೆ ಹೇಗ್ ತಳ್ಳೋಕಾಗತ್ತೆ? ಅಮ್ಮ, ನಾನು ಮೃತ್ಯು ಬಾಯಿಗೆ ಎಲ್ಲೋಗ್ತಿದ್ದೀನಿ. ನಾನು ಸಮಸ್ಯೆಗೆ ಪರಿಹಾರ ಹುಡ್ಕೋಕ್ ಹೋಗ್ತಿದ್ದೀನಿ. ಕನ್ನ, ಕಂದ. ಚಿಕ್ಕಮ್ಮ, ನಮ್ಗೆ ಕೃಷ್ಣನ್ ಮಾತು ಅರ್ಥನೇ ಆಗಲ್ಲ. ಆದ್ರೆ ಕೃಷ್ಣ ತೋರಿಸಿದ ಮಾರ್ಗದಲ್ಲಿ ಹೋಗೋದ್ರಿಂದಾನೇ ಇಲ್ಲಿ ತನಕ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಕ್ಕಿರೋದು. ವೃಷಭಾನವ್ರೆ,
ರಾಧೆ ಎಲ್ಲಿದ್ದಾಳೆ? ರಾಧೆ ರಾಧೆ, ಕೃಷ್ಣ, ಇದ್ಯಾ ಹೊಸ ಆಟ ಆಡ್ತಿದ್ಯಾ ನೀನು? ರಾಧೆ, ನೀನು ನನ್ ಗೊತ್ತಿದೆ. ಜಯದೇವಣ್ಣ ಕಾಣೆ ಆಗಿದ್ದಕ್ಕೆ ನಿನ್ಗೆ ದುಃಖ ಆಗಿದೆ. ಆದ್ರೆ ನೀನ್ ಚಿಂತೆ ಮಾಡ್ಬೇಡ, ಅವನ್ ಬಗ್ಗೆ ಎಲ್ಲ ಗೊತ್ತಾಗಿದೆ. ಯಾವ ಪರ್ವತನ ನೀವು ಪೂಜೆ ಮಾಡ್ತಿದ್ದೀರೋ ಅದೇ ಪರ್ವತನೇ ಜಯದೇವಣ್ಣನ ತನ್ನ ಒಳಗಡೆ ಅಡಗಿಸಿಟ್ಟಿದೆ. ಮತ್ತೆ ಇದ್ರಲ್ಲಿ ನನ್ನ ದೋಷ ಏನೂ ಇಲ್ಲ. ಕಂದ, ಕೃಷ್ಣ ಸತ್ಯ ಹೇಳ್ತಿದ್ದಾನೆ. ಅವನ್ ಏನೂ ಮಾಡಿಲ್ಲ. ನೀನ್ ಅವನ ಮೇಲೆ ನಿರಾಧಾರವಾಗಿ ಆರೋಪ ಮಾಡ್ಬಿಟ್ಟೆ. ಅತ್ತೆ, ನಮ್ಮ ಹತ್ರ ಸಮಯ ಕಡಿಮೆ ಇದೆ. ನಾವು ಬೇಗ ಮನೆ ಒಳಗಡೆ ಹೋಗ್ಬೇಕು. ಅತ್ತೆ ಬನ್ನಿ. ಬಾರಾದೆ. ನಡಿ ಕೀರ್ತಿ, ಬನ್ನಿ ಎಲ್ರು ಒಳಗ್ ಬನ್ನಿ. ನಡೀರಿ, ಒಳಗ್ ಬನ್ನಿ. ಎಲ್ಲ ಬನ್ನಿ. ಕ್ಷಮಿಸ್ಬಿಡು, ನಾನ್ ನಿನ್ನ ಮೇಲೆ ಸುಳ್ಳು ಆರೋಪ ಮಾಡ್ಬಿಟ್ಟೆ. ಏನೂ ತೊಂದ್ರೆ ಇಲ್ಲ ರಾಧೆ. ಕೃಷ್ಣ ಹೇಗೋ ರಾಧೆ ಅವನೇ. ರಾಧೆ ಅಂತ ಏನ್ ಬೇಕಾದ್ರೆ ಹೇಳ್ಬೋದು. ಆದ್ರೆ ಈಗ ನೀನು ನನ್ಗೊಂದ್ ಸಹಾಯ ಮಾಡ್ಬೇಕು. ಏನ್ ಸಹಾಯ ಕೃಷ್ಣ? ಇಲ್ಲಿಗ ನಾನ್ ಬರೋ ತನಕ ಇಲ್ಲಿ ನೀನು ಮತ್ತೆ ಅಣ್ಣ ಬೃಂದಾವನ ಜನರನ್ನ ಮತ್ತೆ ಅಮ್ಮ ಅಪ್ಪನ ಜೀವನ ರಕ್ಷಣೆ ಮಾಡ್ಬೇಕು. ಆಗ್ಲಿ ಕೃಷ್ಣ, ನಡಿ ರಾಧೆ. ನಡಿ ಅಣ್ಣ. ಕಂಸ, ಈ ಕರ್ಕದೊಳಗೆ ಜಗತ್ತಿನ ಎಲ್ಲ ದಾನವೀಯ ಶಕ್ತಿಗಳು ಬಂದಿವೆ. ಈಗಲೂ ಇದು ವಿಷ್ಣುವಿನ ಕೂರ್ಮಾವತಾರವನ್ನು ನಾಶ ಮಾಡಲಾಗದು. ಆದ್ದರಿಂದ ಕಂಸ, ನೀನು ಜಗತ್ತಿನ ಎಲ್ಲ ಅಸುರಿ ಶಕ್ತಿಗಳನ್ನು ಕರೆಯಬೇಕು. ಅವರ ಸಂಹಾರವನ್ನು ಆ ವಿಷ್ಣುವೇ ಮಾಡಿದ್ದ. ಮತ್ತ ಆ ಶಕ್ತಿಗಳು ವಿಷ್ಣುವಿನ ಶಾಪದಿಂದ ಈ ಭೂಮಿಯ ಮೇಲೆ ಭಿನ್ನ ಭಿನ್ನ ರೂಪಗಳಲ್ಲಿ ವಾಸಿಸುತ್ತಿವೆ. ಬೃಂದಾವನದಲ್ಲಿ ಹಾಹಾಕಾರ ಆಗ್ತಿದೆ ಭಗವಂತ. ಮಂದ್ರಾಚಲ ತನ್ನ ಆಟನ ಆರಂಭ ಮಾಡಿದ್ದಾನೆ. ಮತ್ತೆ ಎಲ್ಲಾ ಬೃಂದಾವನ ಜನರು ಹಾರ್ಕೊಂಡು ಹಾರ್ಕೊಂಡು ಅವನೊಳಗಡೆ ಹೋಗ್ತಿದ್ದಾರೆ. ಈಗಷ್ಟೇ ಕಂಸಲೀಲೆ ಆರಂಭವಾಗಿದೆ. ಇದರ ಅಂತ್ಯ ಆ ವಿಷ್ಣುವಿನ ಅಂತ್ಯದ ಜೊತೆಗೆ ಸಾಧ್ಯ. ಕಂಸ, ನಾವು ಶೀಘ್ರವಾಗಿ ಈ ಕರ್ಕಾಸುರನ ಅಸ್ತಿತ್ವಕ್ಕೆ ಮೂರ್ತ ರೂಪ ನೀಡಬೇಕು. ಅಲ್ಲಿ ಮಂದ್ರಾಚಲ ತನ್ನ ಕಾರ್ಯ ಆರಂಭಿಸಿದ ಮೇಲೆ ಈಗ ವಿಷ್ಣು ಕೂರ್ಮಾವತಾರ ಧರಿಸುವ ಸಮಯ ನಿಕಟವಾಗಿದೆ. ಈ ಬಾರಿ ವಿಷ್ಣುವಿನ ಅವತಾರಕ್ಕೆ ಪಾರಾಗುವ ಅವಕಾಶ ದೊರೆಯುವಂತಿಲ್ಲ. ಅವಶ್ಯ ಗುರುದೇವ. ಪ್ರಭು, ಜಗತ್ತಿನ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಒಟ್ಟಾಗಿಸಿ ಕಂಸ ಕರ್ಕಾಸುರನ ನಿರ್ಮಾಣ ಮಾಡುತ್ತಿದ್ದಾನೆ. ಗುರುದೇವ, ಆದ್ರೆ ಇದರ ಹಿಂದೆ ಕಂಸಂಗೆ ಏನು ಉದ್ದೇಶ ಇದೆ? ಪ್ರಭು, ನನ್ನ ಅರಿವಿಗೆ ಬಂದಂತೆ ಕಂಸ ಖಂಡಿತ ನಿಮ್ಮ ಕೂರ್ಮಾವತಾರದ ಅಂತ್ಯ ಮಾಡಲು ಯೋಜನೆ ರೂಪಿಸುತ್ತಿದ್ದಾನೆ. ಗುರುದೇವ, ಒಮ್ಮೆ ಕಂಸ ನನ್ನ ಕೂರ್ಮಾವತಾರ ಅಂತ್ಯ ಮಾಡಿ ಯೋಚನೆ ಮಾಡಿದ್ರೆ ಮಂದ್ರಾಚಲದ ಮೂಲಕ ಬೃಂದಾವನವಾಸಿಗಳ ಜೀವಕ್ಕೆ ಅಪಾಯ ತರೋದಕ್ಕೆ ಏನರ್ಥ
ಅವನು ನಿಮ್ಮ ಮುಂದೆ ಕಠಿಣ ಪರಿಸ್ಥಿತಿ ಉತ್ಪನ್ನ ಮಾಡಿ ನೀವು ಕೂರ್ಮಾವತಾರ ಧಾರಣೆ ಮಾಡುವಂತೆ ವಿವಶಗೊಳಿಸುತ್ತಿದ್ದಾನೆ. ಹಾಗಾದ್ರೆ ಇಂಥ ಸ್ಥಿತಿಯಲ್ಲಿ ನಾನು ಏನ್ ಮಾಡ್ಬೇಕು ಗುರುದೇವ? ಈ ಬೃಂದಾವನವಾಸಿಗಳ ಜೀವನದ ರಕ್ಷಣೆ ಮಾಡ್ಲಿ. ಪ್ರಭು, ಏನಾದರಾಗಲಿ, ಆದರೆ ನೀವು ಯಾವುದೇ ಪರಿಸ್ಥಿತಿಯಲ್ಲೂ ಕೂರ್ಮಾವತಾರ ಧಾರಣೆ ಮಾಡುವಂತಿಲ್ಲ. ಏಕೆಂದರೆ ಕರ್ಕಾಸುರನ ನಿರ್ಮಾಣದಲ್ಲಿ ಸೇರಿರುವ ಎಲ್ಲ ಶಕ್ತಿಗಳು ಒಟ್ಟಾಗಿ ನಿಮ್ಮ ಕೂರ್ಮಾವತಾರದ ಅಂತ್ಯ ಮಾಡುವಲ್ಲಿ ಸಕ್ಷಮವಾಗಿವೆ. ಅದೇ ಕಂಸನ ಉದ್ದೇಶ, ಕೂರ್ಮಾವತಾರಿಯನ್ನು ಸಮಾಪ್ತಗೊಳಿಸುವುದು. ಹ್ರಿಂ ವಹಿಂ ಹಂ ಫಟ್ ಅಸುರಾಯ ನಮಃ. ಹಂ ವಹಿಂ ಹ್ರಿಂ ಫಟ್ ಅಸುರಾಯ ನಮಃ. ಹ್ರಿಂ ವಹಿಂ ಹಂ ಫಟ್ ಅಸುರಾಯ ನಮಃ. ಕಂಸ, ಈ ಕರ್ಕದೊಳಗೆ ಎಷ್ಟು ಶಕ್ತಿ ಸೇರಿದೆ ಎಂದರೆ ಈ ಜಗತ್ತಿನ ಎಲ್ಲ ವಿಷಕಾರಿ ಜೀವಿಗಳ ವಿಷ ಇದು ಎಳೆದುಕೊಳ್ಳಲಿದೆ. ನಂತರ ಈ ಕರ್ಕ ಎಷ್ಟು ವಿಷ ಹೊಂದುವುದೆಂದರೆ ಅದರ ಒಂದೇ ಒಂದು ಹನಿಗೆ ಆ ಕೂರ್ಮಾವತಾರಿಯ ಲೀಲೆ ಸಮಾಪ್ತವಾಗಲಿದೆ. ಇನ್ನು ಉಳಿದಿದ್ದು ಕೇವಲ ಯಕ್ಷರು. ಈಗ ನಾನು ಅವರ ಆವಾಹನೆ ಮಾಡುತ್ತೇನೆ. ಹಂ ಅಹಿಂ ಹ್ರಿಂ ಫಟ್ ಯಕ್ಷಾಯ ನಮಃ. ಕೇಳಿ ಎಲ್ರು, ಕೇಳಿ. ಬೇಗ ನಿಮ್ ಮನೆ ಒಳಗಡೆ ಹೋಗಿ ಬೇಗ ಹೋಗಿ. ನಾನೇ ಬಂದು ಹೇಳೋ ತನಕ ಯಾರು ಮನೆಯಿಂದ ಹೊರಗೆ ಬರೋ ಹಾಗಿಲ್ಲ. ಬೇಗ ಓಡಿ ಎಲ್ರು, ಬೇಗ ಓಡಿ. ಎಲ್ಲಿವರೆಗೂ ಕೃಷ್ಣ ಮಂದ್ರಾಚಲದ ಪರ್ವತದ ಸಂಕಷ್ಟದಿಂದ ಪಾರಾಗೋಕ್ ಯಾವ್ದಾದ್ರು ದಾರಿ ಹುಡ್ಕಲ್ವೋ ಅಲ್ಲಿ ತನಕ ಮನೆಯಿಂದ ಯಾರು ಹೊರಗಡೆ ಬರಬೇಡಿ. ಎಲ್ರು ನಿಮ್ ಮನೆ ಒಳಗಡೆ ಇರಿ. ಅಣ್ಣ, ಬೇಗ ಹೋಗಿ ಮನೆ ಸೇರ್ಕೊಳ್ಳಿ. ಎಲ್ರು ಬೇಗ ಹೋಗಿ ನಿಮ್ ಮನೆಗ್ ಸೇರ್ಕೊಳ್ಳಿ. ಯಾವುದೇ ಕೆಲಸ ಇರ್ಲಿ, ನೀವ್ ಯಾರು ಮನೆಯಿಂದ ಹೊರಗ್ ಬರೋ ಹಾಗಿಲ್ಲ. ಮತ್ ನಿಮ್ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಸರಿ ರಾಧೆ, ಬಾ. ಅಣ್ಣ, ದಾಮ, ಮಧು, ಮಂಗಲ, ಜೀವಕ, ನೀವ್ ಇಲ್ಲೇನ್ ಮಾಡ್ತಿದ್ದೀರಿ? ನೀವೆಲ್ರೂ ಈ ಸಮಯದಲ್ಲಿ ಮನೆ ಒಳಗಡೆನೆ ಇರ್ಬೇಕು. ಅಣ್ಣ, ನಾವು ಕೃಷ್ಣನ್ ಗೆಳೆಯರು. ಹೇಗ್ ನೀವೆಲ್ರನ್ನ ಕಾಪಾಡಕ್ ಹೊರಟಿದ್ದೀರೋ ಹಾಗೆ ನಾವು ಕೂಡ ಎಲ್ಲರ ರಕ್ಷಣೆ ಮಾಡ್ತೀವಿ. ಏನ್ ಗೆಳೆಯರೇ? ದಾಮ, ಮಂದ್ರಾಚಲ ತನ್ನ ಶಕ್ತಿಯಿಂದ ಯಾವುದೇ ಕ್ಷಣದಲ್ಲಿ ಏನಾದ್ರೂ ಅನರ್ಥ ಮಾಡ್ಬೋದು. ಅದ್ರಿಂದ ಸರಿಯಾದ ಕೆಲ್ಸ ಅಂದ್ರೆ ನೀವೆಲ್ರೂ ನಿಮ್ ಮನೆ ಒಳಗಡೆ ಹೋಗಿರಿ. ಗೊತ್ತಾಯ್ತಾ? ಅಣ್ಣ, ಆ ಮಂದ್ರಾಚಲ ಪರ್ವತ ನಿಮ್ಗೆ ಏನು ಮಾಡಲ್ಲ ಅಂದ್ಮೇಲೆ ನಮ್ಗೆಲ್ಲ ಅಪಾಯ ಹೇಗ್ ಮಾಡುತ್ತೆ? ಜೀವಕ, ನಾನು ಬಲರಾಮ, ಬಲದ ಧಾಮ. ಅಯ್ಯೋ, ಯಾರಾದ್ರೂ ನನಗೆ ಏನ್ ಮಾಡಕ್ಕಾಗತ್ತೆ? ಅಣ್ಣ, ನೀವು ಬಲದ ಧಾಮ ಅಂತ ಒಪ್ಕೊಳ್ಳೋಣ. ಈಗ ರಾಧೇನೇ ಇಲ್ಲಿದ್ದು ಎಲ್ರಿಗೂ ಸಹಾಯ ಮಾಡ್ತಿದ್ದಾಳೆ ಅಂದ್ಮೇಲೆ ನಾವೆಲ್ಲ ಯಾಕೆ ಮಾಡಬಾರ್ದು? ಸರಿ, ನೀವೆಲ್ಲ ಕೃಷ್ಣನ್ ಗೆಳೆಯರು. ನಿಮ್ಗೆ ಕೃಷ್ಣನ್ ಬಿಟ್ರೆ ಬೇರೆ ಯಾರು ಅರ್ಥ ಮಾಡ್ಸೋಕ್ಕಾಗಲ್ಲ. ವಂಚಕ ವಿಷ್ಣು, ಈ ಬಾರಿ ನಾನು ಒಂಟಿಯಾಗಿಲ್ಲ. ನನ್ನ ಜೊತೆಗೆ ನಿನ್ನ ಪರಮ ಶತ್ರು ಅಸುರ ರಾಜ ಕಂಸ ಇದ್ದಾನೆ. ಈಗ ನಾವಿಬ್ರು ಸೇರಿ ನಿನ್ನ ಮೋಸ, ಕಪಟ ಮತ್ತೆ ಸುಳ್ಳಿನ ಮೇಲೆ ನಿಂತಿರೋ ನಿನ್ನ ಸಾಮ್ರಾಜ್ಯನ ಸಮಾಪ್ತಿ ಮಾಡ್ತೀವಿ. ಇದೇನಾಗ್ತಿದೆ? ನನಗನ್ಸ್ತಿದೆ ಈ ಗಾಳಿ ಹಿಂದೆ ಖಂಡಿತ ಮಂದ್ರಾಚಲನ್ ಕೈವಾಡ ಇದೆ. ನಾವು ಜಾಗೃತರಾಗಿರ್ಬೇಕು. ಅಣ್ಣ, ಕಬಾಡು ಅಣ್ಣ, ಅಣ್ಣ, ನಮ್ಮನ್ನ ಹಿಂದೆ ಎಳಿತಿರೋ ಹಾಗಿದೆ. ಗೆಳೆಯರೇ, ಎಲ್ಲರೂ ಗಟ್ಟಿಯಾಗಿ ಕೈ ಹಿಡ್ಕೊಳ್ಳಿ. ಗೆಳೆಯರೇ,
ಇನ್ನೊಬ್ರು ಕೈನ ಗಟ್ಟಿಯಾಗಿ ಇಟ್ಕೊಳ್ಳಿ. ಕೈ ಗಟ್ಟಿಯಾಗಿ ಹಿಡ್ಕೊಳ್ಳಿ, ಇಲ್ದಿದ್ರೆ ಎಲ್ರು ಹಾರೋಗ್ತೀವಿ. ಕಾಪಾಡಿ, ನಮ್ಮನ್ನ ಕಾಪಾಡಿ. ಕಾಪಾಡು. ಸಕದಾಮ, ನಾನ್ ಬರ್ತಿದ್ದೀನಿ. ಅಣ್ಣ ಕಾಪಾಡಿ, ಅಣ್ಣ ಕಾಪಾಡಿ, ಅಣ್ಣ ಕಾಪಾಡಿ, ಅಣ್ಣ ಕಾಪಾಡಿ, ಅಣ್ಣ ಕಾಪಾಡಿ, ಅಣ್ಣ 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 ಕಾಪಾಡಿ, ಅಣ್ಣ. ಅಯ್ಯೋ, ಈ ಮಂತ್ರಾಚಲ ಅಂತೂ ನನ್ನನ್ನು ಸೆಳೆಯೋಕೆ ಪ್ರಯತ್ನ ಮಾಡ್ತಿದೆ. ಆದ್ರೆ ನನ್ನ ಮೇಲೆ ಬೇರೆ ಶಕ್ತಿ ಪ್ರಯೋಗ ಹೇಗಾಗುತ್ತೆ? ಯಾಕಂದ್ರೆ ನಮ್ಮಪ್ಪನ ಹತ್ರ 1,00,000 ಹಸುಗಳಿವೆ. ನನ್ ಪ್ರಕಾರ ಈ ಬೆಟ್ಟ ಎಲ್ರನ್ನೂ ತನ್ನ ಒಳಗಡೆ ಸೇರಿಸ್ಕೊಳ್ಳುತ್ತೆ. ಮಂತ್ರಾಚಲ, ನೀನು ಇದೆ, ನಾನು ಅರ್ಥ ಮಾಡ್ದೆ. ರಾಧೆ! ಕೃಷ್ಣ, ಮಂತ್ರಾಚಲ ಅಂತೂ ರಾಧೆನು ತನ್ನೊಳಗಡೆ ಸೆಳ್ಕೊಂಡ್ಬಿಟ್ಟ, ಮತ್ತೆ ನಮ್ಮೆಲ್ಲ ಗೆಳೆಯರನ್ನು ಕೂಡ. ಈಗ ನಾವೇನ್ ಮಾಡೋದು ಕೃಷ್ಣ? ಅಣ್ಣ, ಏನಾದ್ರೂ ಆಗ್ಲಿ, ನಾವ್ ಈ ಪರ್ವತದಿಂದ ಎಲ್ಲರ ಜೀವದ ರಕ್ಷಣೆ ಮಾಡ್ಲೇಬೇಕು. ನಾರಾಯಣ ನಾರಾಯಣ. ಪ್ರಭು, ಇದು ಹೇಗೆ ಸಂಭವಿಸಿತು? ಪರಮಾವತಾರಿ ಶ್ರೀಕೃಷ್ಣ ಮತ್ತು ಶೇಷಾವತಾರವಾದಂತೆಯೇ ರಾಧೆ ಮಾತೆ ಲಕ್ಷ್ಮಿಯ ಅವತಾರವಾಗಿದ್ದಾಳೆ. ಆದರೆ ಮಂದ್ರಾಚಲನ ಶಕ್ತಿ ಅವಳನ್ನು ಹೇಗೆ ಸೆಳೆದುಕೊಂಡಿತು ಪ್ರಭು? ದೇವರ್ಷಿ, ದೇವಿ ಲಕ್ಷ್ಮಿ ತನ್ನ ಜನ್ಮದಿಂದಲೇ ಮಂದ್ರಾಚಲದೊಂದಿಗೆ ಸೇರಿಕೊಂಡಿದ್ದಾಳೆ. ಮಂದ್ರಾಚಲನ ಕಾರಣಕ್ಕೆ ಸಮುದ್ರ ಮಂಥನವಾಯಿತು ಮತ್ತು ಸಮುದ್ರ ಮಂಥನದ ಕಾರಣಕ್ಕೆ ದೇವಿ ಲಕ್ಷ್ಮಿಯ ಜನ್ಮವಾಯಿತು. ಆದ್ದರಿಂದ ಮಂದ್ರಾಚಲನ ಶಕ್ತಿಯ ಪ್ರಭಾವ ದೇವಿ ಲಕ್ಷ್ಮಿಯ ಮೇಲಾಗುತ್ತಿದೆ. ಆದರೆ ಕೃಷ್ಣ ಮತ್ತು ಬಲರಾಮನ ಮೇಲೆ ಅವನ ಶಕ್ತಿಯ ಯಾವುದೇ ಪ್ರಭಾವ ಬೀರುತ್ತಿಲ್ಲ. ನಾನು ಇದೆಲ್ಲಿಗೆ ಬಂದಿದ್ದೀನಿ? ನನಗನ್ಸುತ್ತೆ ಇದು ಮಂದ್ರಾಚಲ ಪರ್ವತ ಅಂತ. ನನ್ನನ್ನು ಇದ್ರೊಳಗೆ ಸೆಳ್ಕೊಂಡಿದೆ. ಇದಂತೂ ಹಸುಗಳು ಕೂಗ್ತಿರೋ ಹಾಗಿದೆ. ಅಂದ್ರೆ ಎಲ್ಲ ಗೋಮಾತೆ ಇಲ್ಲಿದಾವೆ. ರಾಧೆ, ನಾವೆಲ್ಲಿಗೆ ಬಂದಿದ್ದೀವಿ? ನನ್ಗಂತೂ ತುಂಬಾ ಭಯ ಆಗ್ತಿದೆ. ಗೊತ್ತಾಗ್ತಿಲ್ಲ ಇನ್ನು ನಾವೆಲ್ಲ ಉಳಿತೀವೋ ಇಲ್ವೋ. ದಾಮ, ಭಯ ಅಂತೂ ನನಗೂ ಆಗ್ತಿದೆ. ಆದ್ರೆ ಭಯ ಪಡೋದ್ರಿಂದ ಮಂದ್ರಾಚಲನ ಸಂಕಷ್ಟ ದೂರ ಆಗೋದಿಲ್ವಲ್ಲ. ಈ ಆಪತ್ತಿನ ಸಮಯದಲ್ಲಿ ಧೈರ್ಯನೇ ನಮ್ಮನ್ನ ಕಾಪಾಡೋದು. ಎಲ್ಲದಕ್ಕಿಂತ ಮೊದಲು ನಾವು ಜಯದೇವಣ್ಣನ ಹುಡುಕ್ಲೇಬೇಕು. ಯಾಕಂದ್ರೆ ಒಮ್ಮೆ ಮಂದ್ರಾಚಲ ಅವನನ್ನು ಸೆಳ್ಕೊಂಡಿದ್ರೆ ಆಗ ಅವನು ಇಲ್ಲೇ ಎಲ್ಲೋ ಇರ್ತಾನೆ. ನಡೀರಿ. ಅಣ್ಣ ಅಣ್ಣ ಅಣ್ಣ, ಎಲ್ಲಿದ್ದೀರಾ? ಅಣ್ಣ ಅಣ್ಣ ಅಣ್ಣ, ನೀವೆಲ್ಲಿದ್ದೀರಾ? ಯಾರಾದ್ರೂ ಕಾಪಾಡಿ, ಯಾರಿದ್ದೀರಾ?
ಅಣ್ಣ 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 ಹೇಳಿ ಅಣ್ಣ ಎದೋಳಿ ಅಣ್ಣ ಎದೋಳಿ ಅಣ್ಣ ರಾಧೆ ರಾಧೆ ನೀನಿಲ್ಲಿ ಹೇಗೆ ಬಂದೆ? ಅಣ್ಣ ಮಂದ್ರಾಚಲ ಪರ್ವತನೇ ನಮ್ಮನ್ನೆಲ್ಲ ಒಳಗಡೆ ಸೆಳ್ಕೊಂಡ್ಬಿಟ್ಟಿದೆ. ನಾವಿಂದ ಹೊರಗಡೆ ಹೋಗೋದಿಕ್ಕೆ ಬೇರೆ ಯಾವುದೇ ಮಾರ್ಗ ಇಲ್ವಾ ಅಣ್ಣ? ರಾಧೆ ನನಗನ್ಸುತ್ತೆ ಇಲ್ಲಿಂದ ಹೊರಗೋಗಕ್ಕೆ ಕೇವಲ ಒಂದೇ ಮಾರ್ಗ ಇದೆ, ಅದಂದ್ರೆ ಮೃತ್ಯು. ಮೃತ್ಯು ಈಗ ಸರ್ವನಾಶದ ಸಮಯ ಬಂದಿದೆ. ನಾನು ಎಲ್ಲ ವೃಂದಾವನ ವಾಸಿಗಳನ್ನ ಮತ್ತೆ ವಿಷ್ಣುವಿನ ಎಲ್ಲ ಭಕ್ತರನ್ನ ನನ್ನೊಳಗಡೆ ಸೇರಿಸ್ಕೋತೀನಿ. ಆಮೇಲೆ ನೋಡ್ತೀನಿ ಆ ಪರಮಾವತಾರಿ ಶ್ರೀಕೃಷ್ಣ ಹೇಗೆ ಅವ್ರನ್ನೆಲ್ಲ ರಕ್ಷಣೆ ಮಾಡ್ತಾನೆ ಅಂತ. ಋಷಭಾನು ಅವರೇ ಕಾಪಾಡಿ, ಕಾಪಾಡಿ.
ಹುಷಾರು. ಕೀರ್ತಿ ಏನಾಯ್ತು? ವೃಷಭಾನು ಅಣ್ಣ, ಇದೆಲ್ಲ ಏನಾಗ್ತಿದೆ ಇಲ್ಲಿ? ಮಿತ್ರ, ನಂದರಾಜ, ಬನ್ನಿ ಆ ಕಡೆ ನೋಡೋಣ. ನಡೀರಿ. ಹೇಗಿದ್ಯಾ ಮಗು? ಹುಷಾರಾಗಿದ್ದೀರಾ ಇಬ್ರು? ಇದ್ಯಾವ ಜಾಗ? ನಾವೆಲ್ಲ ಎಲ್ಲಿದ್ದೀವಿ? ಮಂದ್ರಾಚಲ ಪರ್ವತ ನಮ್ಮನ್ನೆಲ್ಲ ಒಳಗಡೆ ಸೆಳ್ಕೊಂಡಿದೆ. ಆದ್ರೆ ಈಗ ನಾವೆಲ್ಲ ಏನ್ ಮಾಡೋದು? ನಾವಿಲ್ಲಿಂದ ಹೊರಗಡೆ ಹೋಗೋಕೆ ಯಾವ್ದಾದ್ರೂ ದಾರಿ ಹುಡುಕ್ಲೇಬೇಕು. ಇಲ್ಲಾಂದ್ರೆ ಮಂದ್ರಾಚಲ ನಮ್ಮನ್ನೆಲ್ಲ ಇಲ್ಲೇ ಅಂತ್ಯ ಮಾಡಿಬಿಡುತ್ತೆ. ರಾಧೆ ಪುಟ್ಟಿ ಸತ್ಯ ಹೇಳ್ತಿದ್ದಾಳೆ. ನಾವಿಲ್ಲಿಂದ ಹೋಗೋಕೆ ಯಾವ್ದಾದ್ರೂ ದಾರಿ ಹುಡುಕ್ಲೇ. ಆನಂದ, ನೀವೆಲ್ಲ ಇಲ್ಲೇ ಇರಿ, ನಾವು ನೋಡ್ಕೊಂಡು ಬರ್ತೀವಿ. ನಡಿಗಿರಿದಾರ. ಈಗ ಸಂಪೂರ್ಣ ವೃಂದಾವನನೇ ನನ್ನೊಳಗಡೆ ಇದೆ. ಇನ್ನು ಈ ವೃಜವಾಸಿಗಳ ಹತ್ರ ಕೇವಲ 2 ದಿನ ಇದೆ. ಮತ್ತೆ 2 ದಿನದ ನಂತರ ಎಲ್ಲರ ಮೃತ್ಯು ಆಗೋಗುತ್ತೆ. ಕೃಷ್ಣ, ಪೂರ್ತಿ ವೃಂದಾವನದಲ್ಲಿ ಯಾರು ಉಳ್ದಿಲ್ಲ. ಎಲ್ಲಾರನ್ನೂ ಆ ಮಂದ್ರಾಚಲ ತನ್ನೊಳಗೆ ನುಂಗ್ ಹಾಕಿದಾನೆ. ಆದ್ರೆ ನಾವ್ ಏನು ಮಾಡೋಕ್ಕಾಗ್ಲಿಲ್ಲ. ಅಣ್ಣ, ಆ ವಿಷಯಕ್ಕೆ ದುಃಖ ಆಗ್ತಿದೆ ನನ್ಗೆ. ಆದ್ರೆ ನಾವೀಗ ಏನ್ ಮಾಡೋದು ಕೃಷ್ಣ? ನಾವ್ ಹೇಗೆ ಎಲ್ರನ್ನೂ ಕಾಪಾಡೋದು? ಅಣ್ಣ, ನನ್ಗನ್ಸುತ್ತೆ ನಾವೀಗ ಗುರುದೇವ್ರ ಹತ್ರನೇ ಹೋಗೋದು ಒಳ್ಳೇದು. ಮತ್ತೆ ಅವ್ರ ಹತ್ರನೇ ಯಾವ್ದಾದ್ರೂ ಉಪಾಯ ಇರ್ಬೋದು. ಅಲ್ಲಿ ತನಕ ನೀನು ಮಂದ್ರಾಚಲ ಪರ್ವತದ ಹತ್ರ ಹೋಗಿರು, ನಾನ್ ನಿನ್ಗೆ ಅಲ್ಲೇ ಸಿಗ್ತೀನಿ. ಆಗ್ಲಿ ಕೃಷ್ಣ, ನೀನ್ ಹೋಗ್ ಮಾತಾಡ್ಕೊಂಡ್ ಬಾ. ಮತ್ತೀಗ ನನಗೆ ಅರ್ಥ ಆಗಿದೆ ನಾನ್ ಏನ್ ಮಾಡ್ಬೇಕು ಅಂತ. ಅಣ್ಣ, ಆದ್ರೆ ನೀನು ಏನೇ ಮಾಡಿದ್ರು ಜಾಗೃತಿಯಿಂದ ಮಾಡ್ಬೇಕು. ಒಟ್ನಲ್ಲಿ ಎಲ್ಲರ ಜೊತೆಗೆ ನಿನ್ ಜೀವಕ್ಕೂ ಅಪಾಯ ಆಗ್ಬಾರ್ದು. ಆಗ್ಲಿ ಕೃಷ್ಣ.